ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಲಕ್ಷಾಂತರ ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪಿರೆಂಟ್ಸ್ ಮಾಡ್ತಿರೋ ಒಂದು ದೊಡ್ಡ ತಪ್ಪು ಅವರ ಲೈಫನ್ನೇ ಕಂಪ್ಲೀಟಾಗಿ ಚೇಂಜ್ ಮಾಡ್ಬೋದು ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಹೌದು, ಕೇವಲ ರಾಜ್ಯ ಸರ್ಕಾರದ ಸ್ಟೇಟ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ಗಳಿಗೆ ಅಂತ ವರ್ಷಗಟ್ಲೆ ಕಾಯ್ತಾ ಕೂತು ಕೇಂದ್ರ ಸರ್ಕಾರ ಕೊಡ್ತಿರೋ ಒಂದು ಗೋಲ್ಡನ್ ಆಪರ್ಚುನಿಟಿನ ನಾವು ಮಿಸ್ ಮಾಡ್ಕೊಳ್ತಾ ಇದೀವಿ. ನಿಜ ಹೇಳ್ಬೇಕಂದ್ರೆ ಈ ಒಂದು ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಬಗ್ಗೆ ಕರ್ನಾಟಕದ ಹೆಚ್ಚಿನ ಆಸ್ಪಿರೆಂಟ್ಸ್ಗೆ ಸರಿಯಾದ ಮಾಹಿತಿನೇ ಇಲ್ಲ. ಬರೀ ಸ್ಟೇಟ್ ಎಕ್ಸಾಮ್ಸಿಗೆ ಅಂತ ಕಾಯ್ತಾ ಕೂತರೆ ನೀವು ಆಲ್ರೆಡಿ ಒಂದು ದೊಡ್ಡ ಅವಕಾಶನ ಕಳೆದುಕೊಳ್ತಾ ಇದ್ದೀರಾ ಅಂತಾನೆ ಅರ್ಥ. ಯಾಕೆಂದ್ರೆ ಈ ಕೇವಲ ಒಂದು ನೋಟಿಫಿಕೇಶನ್ ನಿಮ್ಮ ಫ್ಯೂಚರನ್ನೇ ಸೆಟಲ್ ಮಾಡಬಲ್ಲದು. ಇದಕ್ಕೆ ನಿಮಗೆ ಯಾವುದೇ ದೊಡ್ಡ ಡಿಗ್ರಿ ಬೇಕಾಗಿಲ್ಲ. ಹಾಗೇನೇ ಪೊಲೀಸ್ ಎಕ್ಸಾಮ್ ಥರ ಕಷ್ಟದ ಫಿಸಿಕಲ್ ಟೆಸ್ಟ್ ಕೂಡ ಇರಲ್ಲ. ಕೇವಲ ಬೇಸಿಕ್ ಕ್ವಾಲಿಫಿಕೇಷನ್ ಇಟ್ಕೊಂಡು ಲೈಫ್ ಸೆಟಲ್ ಮಾಡುವಂಥ ಈ ಎಕ್ಸಲೆಂಟ್ ಆಪರ್ಚುನಿಟಿನ ಯಾಕೆ ಕಳ್ಕೋಬೇಕು ಅಲ್ವಾ? ಹಾಗಾದ್ರೆ ಬನ್ನಿ, ಇವತ್ತಿನ ಈ ವಿವರಣೆಯಲ್ಲಿ ನಾವು ಏನೇ ನೋಡ್ತೀವಿ ಅಂದ್ರೆ, ಕೇಂದ್ರ ಸರ್ಕಾರದ ಈ ಅದ್ಭುತ ಅವಕಾಶದ ಬಗ್ಗೆ, ನಿಮ್ಮ ಉದ್ಯೋಗದ ಪ್ರೊಫೈಲ್ ಮತ್ತು ಸ್ಯಾಲರಿ, ಇದಕ್ಕೆ ಬೇಕಾದ ಅರ್ಹತೆ ಮತ್ತು ಏಜ್ ಲಿಮಿಟ್, ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸಿಲೆಬಸ್, ದೈಹಿಕ ಪರೀಕ್ಷೆ ಹೇಗಿರುತ್ತೆ ಹಾಗೂ ಫೈನಲ್ ಆಗಿ ಇದನ್ನು ಕ್ರ್ಯಾಕ್ ಮಾಡಲು ಬೇಕಾದ ಪಕ್ಕಾ ಸ್ಟ್ರಾಟಜಿ, ಈ ಎಲ್ಲ ಮಾಹಿತಿಯನ್ನ ಪಿನ್ ಟು ಪಿನ್ ಕವರ್ ಮಾಡೋಣ. ಸರಿ, ನಮ್ಮ ಮೊದಲನೇ ವಿಭಾಗ ಕೇಂದ್ರ ಸರ್ಕಾರದ ಅವಕಾಶ. ಇದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂದ್ರೆ ಎಸ್ಎಸ್ಸಿ ನಡೆಸುವ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್, ಅದೇ ಎಂಟಿಎಸ್ ಮತ್ತು ಹವಾಲ್ದಾರ್ ರಿಕ್ರೂಟ್ಮೆಂಟ್. ಭಾರತದಾದ್ಯಂತ 50ಕ್ಕೂ ಹೆಚ್ಚು ಕೇಂದ್ರ ಸಚಿವಾಲಯಗಳು ಮತ್ತು ಇಲಾಖೆಗಳಿಗೆ ಎಂಟ್ರಿ ಕೊಡೋಕೆ ಇದೊಂದು ಅತ್ಯುತ್ತಮ ದಾರಿ. ನೋಡಿ, ಇದೇನು ಟೆಂಪರರಿ ಜಾಬ್ ಅಲ್ಲ, ಇದು 100% ಪರ್ಮನೆಂಟ್, ಹಾಗೇನೆ ಸೆಕ್ಯೂರ್ ಆಗಿರೋ ಪಕ್ಕಾ ಸೆಂಟ್ರಲ್ ಗವರ್ಮೆಂಟ್ ಕೆಲಸ. ಪೂರ್ತಿ 60 ವರ್ಷಗಳ ಕಾಲ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಪೋಸ್ಟ್ನಲ್ಲಿ ನಿಮಗೆ ಕೆಲಸದ ಭದ್ರತೆ, ಗೌರವ ಮತ್ತೆ ಲೈಫ್ ಲಾಂಗ್ ಸ್ಟೆಬಿಲಿಟಿ ಸಿಗುತ್ತೆ. ಜಾಬ್ ಪ್ರೊಫೈಲ್ ಹೇಗಿರುತ್ತೆ ಅಂತ ನಿಮಗೆ ಕುತೂಹಲ ಇರ್ಬೋದು ಅಲ್ವಾ? ಎಂಟಿಎಸ್ ಬಂದು ಪ್ಯೂರ್ ವೈಟ್ ಕಾಲರ್ ಡೆಸ್ಕ್ ಜಾಬ್. ಬೆಳಿಗ್ಗೆ 9:30 ಸಂಜೆ 6ವರೆಗೆ ಆಫೀಸ್ ಕೆಲಸ ಇರುತ್ತೆ ಅಷ್ಟೇ. ಶನಿವಾರ ಭಾನುವಾರ ಪೂರ್ತಿ ರಜೆ ಇರುತ್ತೆ, ಮನೇಲೆ ಆರಾಮಾಗಿರ್ಬೋದು. ಇನ್ನು ಹವಾಲ್ದಾರ್ ಹುದ್ದೆ ಬಗ್ಗೆ ಹೇಳೋದಾದ್ರೆ, ಇದು ಯೂನಿಫಾರ್ಮ್ ಡ್ಯೂಟಿ, ಭುಜದ ಮೇಲೆ 3 ಸ್ಟ್ರೈಪ್ಸ್ ಇರುತ್ತೆ. ಆದರೆ ಭಯ ಪಡಬೇಡಿ, ಇದು ಪೊಲೀಸ್ ಹವಾಲ್ದಾರ್ ಥರ ಕಷ್ಟದ ಡ್ಯೂಟಿ ಅಲ್ಲ. ಇನ್ಕಮ್ ಟ್ಯಾಕ್ಸ್ನಂತಹ ಪ್ರತಿಷ್ಠಿತ ಡಿಪಾರ್ಟ್ಮೆಂಟ್ಗಳಲ್ಲಿ ತುಂಬಾ ಆರಾಮದಾಯಕವಾದ ಭದ್ರತಾ ಕೆಲಸ ಇದು. ಈಗ ಎರಡನೇ ವಿಭಾಗಕ್ಕೆ ಹೋಗೋಣ, ಉದ್ಯೋಗ ವಿವರ ಮತ್ತು ವೇತನ. ಇದು ಪ್ರತಿಯೊಬ್ಬ ಆಸ್ಪಿರೆಂಟ್ಗೂ ಮೋಟಿವೇಶನ್ ಕೊಡೋ ಸೆಕ್ಷನ್. ಸ್ಯಾಲರಿ ಸ್ಟ್ರಕ್ಚರ್ ಹೇಗಿರುತ್ತೆ ಗೊತ್ತಾ? 7th ಪೇ ಕಮಿಷನ್ ಪ್ರಕಾರ ನಿಮ್ಮ ಸ್ಟಾರ್ಟಿಂಗ್ ಬೇಸಿಕ್ ಪೇ ಬಂದು 18,000 ಇರುತ್ತೆ. ಅದಕ್ಕೆ 55% DSA ಇರುತ್ತೆ. ಇದರ ಜೊತೆಗೆ HRA ಮತ್ತು TA ಕೂಡ ಆ್ಯಡ್ ಆಗುತ್ತೆ. ಅಂದ್ರೆ ನೀವು ಜಾಯ್ನ್ ಆದ ತಕ್ಷಣನೇ ನಿಮ್ಮ ಕೈಗೆ ಬರೋ ಇನ್ಹ್ಯಾಂಡ್ ಸ್ಯಾಲರಿ 30,000ದಿಂದ 35,000 ರೂಪಾಯಿಗಳವರೆಗೆ ಇರುತ್ತೆ. ಮತ್ತೊಂದು ಗ್ರೇಟ್ ನ್ಯೂಸ್ ಹೇಳ್ತೀನಿ ಕೇಳಿ. ಮುಂಬರುವ 8th ಪೇ ಕಮಿಷನ್ ಜಾರಿಯಾದ ತಕ್ಷಣ ನಿಮ್ಮ ಸ್ಯಾಲರಿ ನೇರವಾಗಿ 45,000+ ಜಂಪ್ ಆಗುತ್ತೆ. ಯೋಚನೆ ಮಾಡಿ, ಕೇವಲ ಒಂದು ಬೇಸಿಕ್ ಎಕ್ಸಾಮ್ ಪಾಸ್ ಮಾಡಿ ಸ್ಟಾರ್ಟಿಂಗ್ನಲ್ಲೇ ಇಷ್ಟು ದೊಡ್ಡ ಸ್ಯಾಲರಿ ಪಡೆಯುವ ಅವಕಾಶ ಬೇರೆ ಯಾವ ಎಕ್ಸಾಮ್ನಲ್ಲೂ ಸಿಗಲ್ಲ. ಕೇವಲ ಸ್ಯಾಲರಿ ಮಾತ್ರ ಅಲ್ಲ, ಕರಿಯರ್ ಗ್ರೋತ್ ಕೂಡ ತುಂಬಾ ಫಾಸ್ಟ್ ಆಗಿರುತ್ತೆ. ನೀವು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಬರೆದು ಕೇವಲ 3ರಿಂದ 5 ವರ್ಷಗಳಲ್ಲಿ LDC ಆಗ್ಬೋದು. ಆಮೇಲೆ UDC ಮತ್ತು ಕೇವಲ 10 ವರ್ಷಗಳ ಸರ್ವಿಸ್ನಲ್ಲಿ ನೀವು ನೇರವಾಗಿ ಸೆಕ್ಷನ್ ಆಫೀಸರ್ ರ್ಯಾಂಕ್ವರೆಗೂ ಪ್ರಮೋಷನ್ ತಗೊಳ್ಳೋ ಅದ್ಭುತ ಅವಕಾಶ ಇಲ್ದೆ. ಬನ್ನಿ, ಈಗ ಮೂರನೇ ವಿಭಾಗ ನೋಡೋಣ, ಅರ್ಹತೆ ಮತ್ತು ವಯೋಮಿತಿ. ಇದಕ್ಕೆ ಅಪ್ಲೈ ಮಾಡಕ್ಕೆ ಏನೆಲ್ಲ ಓದಿರ್ಬೇಕು ಅಂತ ಯೋಚಿಸ್ತಿದ್ದೀರಾ? ಯಾವ ಡಿಗ್ರಿನೂ ಬೇಕಾಗಿಲ್ಲ, PUC ಕೂಡ ಬೇಕಾಗಿಲ್ಲ. ನೀವು ಕೇವಲ 10th ಪಾಸ್ ಆಗಿದ್ರೆ ಸಾಕು. ಹೌದು, ನೀವು ಕೇಳಿದ್ದು ನಿಜ. ಯಾವುದೇ ಟೆಕ್ನಿಕಲ್ ಸ್ಕಿಲ್ಸ್ ಕೂಡ ಇಲ್ಲಿ ಕೇಳಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಇದು ಪರ್ಫೆಕ್ಟ್ ಆದ ಅವಕಾಶ. ವಯೋಮಿತಿ ಅಂದ್ರೆ ಏಜ್ ಲಿಮಿಟ್ ಬಗ್ಗೆ ನೋಡೋದಾದ್ರೆ, ಜನರಲ್ ಕ್ಯಾಟಗರಿಗೆ MTS ಹುದ್ದೆಗೆ 18ಇಂದ 25 ವರ್ಷ, ಹಾಗೆ ಹವಾಲ್ದಾರ್ ಹುದ್ದೆಗೆ 18ಇಂದ 27 ವರ್ಷ. ಇದರ ಜೊತೆಗೆ ರಿಸರ್ವೇಷನ್ ರಿಲ್ಯಾಕ್ಸೇಷನ್ ಕೂಡ ಇದೆ. SC/ST ಅಭ್ಯರ್ಥಿಗಳಿಗೆ 5 ಇಯರ್ಸ್, OBCಗೆ 3 ಇಯರ್ಸ್ ಮತ್ತು PWBD ಅಭ್ಯರ್ಥಿಗಳಿಗೆ 10ಇಂದ 15 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತ ಕೇಳಿದ್ರೆ ನೀವು ನಿಜಕ್ಕೂ ಆಶ್ಚರ್ಯಪಡ್ತೀರಾ. ಜನರಲ್ ಮತ್ತು OBC ಪುರುಷರಿಗೆ ಕೇವಲ 100 ರೂಪೀಸ್ ಫೀಸ್ ಇರುತ್ತೆ. ಆದರೆ ಮಹಿಳೆಯರಿಗೆ, SC/ST, PWD ಮತ್ತು ಮಾಜಿ ಸೈನಿಕರಿಗೆ ಇದು ಕಂಪ್ಲೀಟ್ ಫ್ರೀ. ಅಂದ್ರೆ ನೀವು ₹1 ಕೂಡ ಕಟ್ಟೋ ಹಾಗಿಲ್ಲ. ಇಷ್ಟೊಂದು ಸುಲಭವಾಗಿ ಅಪ್ಲೈ ಮಾಡೋ ಅವಕಾಶನ ಯಾರು ತಾನೇ ಬಿಡ್ತಾರೆ? ಮುಂದಿನ ವಿಷಯಕ್ಕೆ ಹೋಗೋ ಮುನ್ನ ತಯಾರಿ ನಡೆಸ್ತಿರುವ ನಿಮಗೆಲ್ಲ ಒಂದು ಮುಖ್ಯ ಮಾಹಿತಿ. ಎಲ್ಲ ವಿಷಯಗಳ ಪಠ್ಯ, ಅನುಕ್ರಮ, ಸಾರ, ವಿಶ್ಲೇಷಣೆಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಪ್ಲೇಲಿಸ್ಟ್ನಲ್ಲಿ ಹೋಗಿ ನಿಮಗೆ ಬೇಕಾದ ಎಲ್ಲ ವಿಶ್ಲೇಷಣೆಗಳನ್ನು ನೋಡಬಹುದು.
ಪ್ರತಿದಿನದ ಎಲ್ಲ ಪ್ರಚಲಿತ ವಿದ್ಯಮಾನಗಳನ್ನು ಎಲ್ಲರಿಂದ ಮುಂಚಿತವಾಗಿ ತಿಳಿಯಲು ನಮ್ಮ ಚಾನೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ, ಹಾಗೂ HGA ಅಕಾಡೆಮಿ ಎಲ್ಲ ವಿಶ್ಲೇಷಣೆಗಳನ್ನು ಲೈಕ್ ಮಾಡಿ, HGA ಅಕಾಡೆಮಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಈ ವಿವರಣೆಯಲ್ಲಿರುವ ಎಲ್ಲ ಪ್ರಶ್ನೆಗಳನ್ನು ಟೆಸ್ಟ್ ರೂಪದಲ್ಲಿ ಅಟೆಂಡ್ ಮಾಡಲು ಹಾಗೂ ಹಿಂದೆ ನಡೆದ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಅಟೆಂಡ್ ಮಾಡಿ ಸ್ಕೋರ್ ಬೋರ್ಡ್ ಅನ್ನು ವೀಕ್ಷಿಸಲು ಪ್ಲೇಸ್ಟೋರ್ನಲ್ಲಿ ಸ್ಟಡಿ MCQ ಬೈ HGA ಅಕಾಡೆಮಿ ಆಪ್ ಅನ್ನು ಬಳಸಿಕೊಳ್ಳಬಹುದು. ಈಗ ಎಕ್ಸಾಮ್ನ ಮೇನ್ ಪಾರ್ಟ್ ಅಂದ್ರೆ 4ನೇ ವಿಭಾಗ, ಪರೀಕ್ಷಾ ವಿಧಾನ ಹಾಗೂ ಪಠ್ಯದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಇದರಲ್ಲಿ ಪ್ರಮುಖವಾಗಿ 2 ಸೆಷನ್ಸ್ಗಳಿವೆ. ಸೆಷನ್ 1 ಇದರಲ್ಲಿ ಮ್ಯಾಥ್ ಮತ್ತು ರೀಸನಿಂಗ್ ಇರುತ್ತೆ. ಎರಡರಲ್ಲೂ ತಲಾ 20 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 60 ಮಾರ್ಕ್ಸ್, ಹಾಗೆ ಟೈಮ್ 45 ನಿಮಿಷಗಳು ಇರುತ್ತೆ. ಸೆಷನ್ 2 ಇದರಲ್ಲಿ GK ಮತ್ತು ಇಂಗ್ಲಿಷ್ ಇರುತ್ತೆ. ತಲಾ 25 ಪ್ರಶ್ನೆಗಳು, 75 ಮಾರ್ಕ್ಸ್, ಮತ್ತು ಇದಕ್ಕೂ ಕೂಡ 45 ನಿಮಿಷಗಳ ಟೈಮ್ ಇರುತ್ತೆ. ಮೆಂಟರ್ ಆಗಿ ನಾನು ನಿಮಗೆ ಕೊಡಬಹುದಾದ ಬಹುಮುಖ್ಯವಾದ ಟಿಪ್ ಇದು, ದಯವಿಟ್ಟು ಗಮನ ಕೊಟ್ಟು ಕೇಳಿ. ಸೆಷನ್ 1 ಕೇವಲ ಕ್ವಾಲಿಫೈಯಿಂಗ್ ಮಾತ್ರ, ಅಂದ್ರೆ ಜಸ್ಟ್ ಪಾಸ್ ಆದ್ರೆ ಸಾಕು. ಇದರಲ್ಲಿ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಆದರೆ ಸೆಷನ್ 2 ಇದೆಯಲ್ಲ, ಅದೇ ನಿಮ್ಮ ಫೈನಲ್ ಮೆರಿಟ್ ಡಿಸೈಡ್ ಮಾಡೋದು, ಮತ್ತು ಇದರಲ್ಲಿ 1/3 ನೆಗೆಟಿವ್ ಮಾರ್ಕಿಂಗ್ ಇದೆ. ಅಂದ್ರೆ ನೀವು ಒಂದು ತಪ್ಪು ಮಾಡಿದ್ರೂ 0.33 ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ನಿಮ್ಮ ಜಾಬ್ ಡಿಸೈಡ್ ಆಗೋದೇ ಈ ಸೆಷನ್ 2 ಇಂದ. ಸಿಲೆಬಸ್ ತುಂಬಾ ಕಷ್ಟ ಇರುತ್ತೆ ಅಂತ ಭಯಪಡೋ ಅಗತ್ಯನೇ ಇಲ್ಲ. ಇದು ಕೇವಲ 10th ಸ್ಟ್ಯಾಂಡರ್ಡ್ ಲೆವೆಲ್ನ ಸಿಲೆಬಸ್ ಅಷ್ಟೇ. ಯಾವುದೇ ಅಡ್ವಾನ್ಸ್ಡ್ ಮ್ಯಾಥ್ಸ್ ಇದರಲ್ಲಿ ಇರಲ್ಲ. ಬೇಸಿಕ್ ಮ್ಯಾಥ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್ ಮತ್ತು ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಇರುತ್ತೆ. ಪ್ರತಿದಿನ ಕನ್ಸಿಸ್ಟೆಂಟ್ ಆಗಿ ಓದಿದ್ರೆ ಆರಾಮಾಗಿ ಇದನ್ನ ಕ್ಲಿಯರ್ ಮಾಡ್ಬೋದು. ಈಗ 5ನೇ ವಿಭಾಗ, ಹವಾಲ್ದಾರ್ ದೈಹಿಕ ಪರೀಕ್ಷೆ ಹೇಗಿರುತ್ತೆ ಅಂತ ನೋಡೋಣ. ಒಂದು ವಿಷಯ ಸ್ಪಷ್ಟವಾಗಿ ನೆನಪಿರ್ಲಿ, MTS ಹುದ್ದೆಗೆ ಯಾವುದೇ ಫಿಸಿಕಲ್ ಟೆಸ್ಟ್ ಇರಲ್ಲ. ಫಿಸಿಕಲ್ ಇರೋದು ಕೇವಲ ಹವಾಲ್ದಾರ್ ಹುದ್ದೆಗೆ ಮಾತ್ರ. ಮತ್ತು ಇದೇನು ಓಡೋ ಟೆಸ್ಟ್ ಅಲ್ಲ, ಇದೊಂದು ಸಿಂಪಲ್ ವಾಕಿಂಗ್ ಟೆಸ್ಟ್ ಅಷ್ಟೇ. ಪುರುಷರು 15 ನಿಮಿಷಗಳಲ್ಲಿ 1600 ಮೀಟರ್ ವಾಕ್ ಮಾಡಬೇಕು. ಮಹಿಳೆಯರು 20 ನಿಮಿಷಗಳಲ್ಲಿ ಕೇವಲ 1 ಕಿಲೋಮೀಟರ್ ವಾಕ್ ಮಾಡಬೇಕು. ನಮ್ಮ ರಾಜ್ಯದ ಪೊಲೀಸ್ ಎಕ್ಸಾಮ್ಗಳ ಕಷ್ಟದ ಫಿಸಿಕಲ್ಗೆ ಹೋಲಿಸಿದ್ರೆ ಇದನ್ನ ಯಾರಾದರೂ ಅತ್ಯಂತ ಸುಲಭವಾಗಿ ಪಾಸ್ ಮಾಡ್ಬೋದಲ್ವಾ? ಫಿಸಿಕಲ್ ಮೆಜರ್ಮೆಂಟ್ಸ್ ಕೂಡ ತುಂಬಾ ಕಡಿಮೆ ಇದೆ. ಪುರುಷರಿಗೆ 157.5 ಸೆಂಟಿಮೀಟರ್ ಹೈಟ್ ಮತ್ತು 81 ಸೆಂಟಿಮೀಟರ್ ಚೆಸ್ಟ್ ಇರಬೇಕು. ಮಹಿಳೆಯರಿಗೆ 152 ಸೆಂಟಿಮೀಟರ್ ಹೈಟ್ ಮತ್ತು ಕನಿಷ್ಠ 48 kg ತೂಕ ಇರಬೇಕು. ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಇದಕ್ಕೂ ರಿಲ್ಯಾಕ್ಸೇಷನ್ ಸಿಗುತ್ತೆ ಅನ್ನೋದು ಇನ್ನೊಂದು ಪ್ಲಸ್ ಪಾಯಿಂಟ್. ಬನ್ನಿ ಈಗ ಕೊನೆಯ ಹಾಗೂ ಅತ್ಯಂತ ಪ್ರಮುಖವಾದ ವಿಭಾಗಕ್ಕೆ ಬರೋಣ, ಸ್ಟ್ರಾಟಜಿ ಆ್ಯಂಡ್ ಪ್ರಿಪರೇಷನ್ ಗೈಡ್. ಈ ರಾಷ್ಟ್ರಮಟ್ಟದ ಪರೀಕ್ಷೆನ ಕ್ರ್ಯಾಕ್ ಮಾಡಕ್ಕೆ ಪಕ್ಕಾ ಪ್ರಿಪ್ರೇಷನ್ ಬ್ಲೂಪ್ರಿಂಟ್ ಇಲ್ಲಿದೆ ನೋಡಿ. ಮೊದಲು ನಿಮ್ಮ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ. ಆಮೇಲೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಅಂದ್ರೆ PYQsನ ರೆಗ್ಯುಲರ್ ಆಗಿ ಸಾಲ್ವ್ ಮಾಡಿ. ಟೈಮ್ ಮ್ಯಾನೇಜ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್, ಸೊ ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮತ್ತು ಕೊನೆಯದಾಗಿ ಡೈಲಿ ಕರೆಂಟ್ ಅಫೇರ್ಸ್ನ ತಪ್ಪದೆ ಫಾಲೋ ಮಾಡಿ. ಸ್ನೇಹಿತರೆ, ಬರೀ ಸ್ಟೇಟ್ ಜಾಬ್ಸ್ಗೆ ಅಂತ ಕಾಯೋದನ್ನ ನಿಲ್ಸಿ. ಇದು ನ್ಯಾಷನಲ್ ಲೆವೆಲ್ನಲ್ಲಿ ಕಾಂಪೀಟ್ ಮಾಡೋ ಸಮಯ. ಕನ್ನಡಿಗರು ಎಲ್ಲಿ ಬೇಕಾದ್ರೂ ಯಾರ ಜೊತೆ ಬೇಕಾದ್ರೂ ಕಾಂಪೀಟ್ ಮಾಡಿ ಗೆಲ್ಲಬಲ್ಲರು. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಸೆಂಟ್ರಲ್ ಗವರ್ಮೆಂಟ್ನಲ್ಲಿ ಸೆಕ್ಷನ್ ಆಫೀಸರ್ ಆಗೋಕ್ಕೆ ನಿಮ್ಮನ್ನ ಯಾರು ತಾನೇ ತಡೆಯಬಲ್ಲರು? ಯೋಚನೆ ಮಾಡಿ, ನಿಮ್ಮ ಪ್ರಿಪರೇಷನ್ ಶುರು ಮಾಡಿ ಮತ್ತು ವಿನ್ನರ್ ಆಗಿ ಹೊರಹೊಮ್ಮಿ. ಆಲ್ ದ ಬೆಸ್ಟ್.